ಇವನ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಧರ್ಮಸ್ಥಳದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನು ಧರ್ಮಸ್ಥಳದ ಆಸುಪಾಸಿನಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿದ್ದೇನೆ ಅಂತ ಕಂಪ್ಲೇಂಟ್ ಕೊಟ್ಟನಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮಾಡುವಂಥ ಸುದ್ದಿಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಧರ್ಮಸ್ಥಳದ ಹರ್ಷೇಂದ್ರ ಜೈನ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಮೊದಲು ಸಿಟಿ ಸಿವಿಲ್ ಕೋರ್ಟು, ಆಮೇಲೆ ಹೈಕೋರ್ಟು, ಈಗ ಸುಪ್ರೀಂ ಕೋರ್ಟು. ಆದರೆ ಎಲ್ಲ ಕೋರ್ಟ್ಗಳಲ್ಲೂ ಹರ್ಷೇಂದ್ರ ಜೈನ್ಗೆ ಮತ್ತೆ ಮತ್ತೆ ಮುಖಭಂಗ ಆಗಿದೆ. ಮಾಧ್ಯಮಗಳ ಮೇಲೆ ನಿರ್ಬಂಧ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಈ ಮೂಲಕ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆದ ವಾದ ಪ್ರತಿವಾದ ಹೇಗಿತ್ತು, ಸುಪ್ರೀಂ ಕೋರ್ಟ್ ಈ ಕೇಸ್ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಒಬ್ಬ ವ್ಯಕ್ತಿ ಬಂದ ಧರ್ಮಸ್ಥಳದ ಆಸ್ಪಾಸ್ನಲ್ಲಿ ನೂರಾರು ಶವಗಳನ್ನ ಯಾರದ್ದೋ ಆದೇಶದ ಮೇರೆಗೆ ಅಕ್ರಮವಾಗಿ ಹೂತು ಹಾಕಿದ್ದೀನಿ ಅಂತ ಹೇಳ್ದ. ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತು. ಇಡೀ ಜಗತ್ನಲ್ಲಿ ಇಂಥದ್ದೊಂದು ಘಟನೆ ಹಿಂದೆ ನಡೆದಿರ್ಲಿಕ್ಕಿಲ್ಲ, ಮುಂದೆ ನಡೀಲಿಕ್ಕಿಲ್ಲ ಅನ್ನೋ ರೀತಿ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಈ ಸುದ್ದಿಯನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೈಪ್ ಮಾಡುವಲ್ಲಿ ಡಿಜಿಟಲ್ ಮಾಧ್ಯಮಗಳು ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ವು. ದೊಡ್ಡದು ಸಣ್ಣದು ಅಂತೇನಿಲ್ಲ, ಡಿಜಿಟಲ್ ಜರ್ನಲಿಸ್ಟ್ಗಳಿಂದಾನೇ ಈ ಸುದ್ದಿ ಪ್ರಪಂಚಕ್ಕೂ ಹೋಯಿತು. ಹೀಗಾಗಿ ನಮ್ಮ ಮಾನನಷ್ಟ ಆಗ್ತಾ ಇದೆ ಅಂತೇಳಿ ಧರ್ಮಸ್ಥಳದ ಹರ್ಷೇಂದ್ರ ಜೈನ್ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಏನಾಯ್ತು ಅನ್ನೋದನ್ನ 2 ಸೆಪರೇಟ್ ವಿಡಿಯೋ ಮಾಡಿ ಡೀಟೇಲ್ಸ್ ಹೇಳಿದ್ದೆ. ಸೊ ಈಗ ಮತ್ತೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಗಿದೆ ಅನ್ನೋದನ್ನ ಮಾತ್ರ ನೋಡೋಣ. ಯಾವಾಗ ಹೈಕೋರ್ಟ್ನಲ್ಲಿ ಹರ್ಷೇಂದ್ರ ಜೈನ್ ಮುಖಭಂಗ ಅನುಭವಿಸಿದ್ರೋ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ನಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಮಾನನಷ್ಟ ಮಾಡಲಾಗ್ತಾ ಇದೆ ಅಂತ ದಾವೆ ಹಾಕಿದ್ರು. ಇದರ ವಿಚಾರಣೆಯನ್ನ ನಡೆಸಿದ ಸುಪ್ರೀಂ ಕೋರ್ಟು ಮಾಧ್ಯಮಗಳ ಮೇಲೆ ನಿರ್ಬಂಧ ಹಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಇದರಿಂದಾಗಿ ಹರ್ಷೇಂದ್ರ ಜೈನ್ಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ ಅಂತ ಈ ತೀರ್ಪನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರಿದ್ದ ಪೀಠದ ಮುಂದೆ ನಿನ್ನೆ ಶುಕ್ರವಾರ ಈ ಪ್ರಕರಣದ ವಿಚಾರಣೆಗೆ ಬಂದಿತ್ತು. ಈ ವೇಳೆ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಇಂತಹ ನಿರ್ಬಂಧದ ಆದೇಶಗಳನ್ನ ಅಂದ್ರೆ ಗ್ಯಾಗ್ ಆರ್ಡರ್ಗಳನ್ನ ಕೊಡಲಾಗುತ್ತೆ. ಇದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತೆ ಅಂತ ನ್ಯಾಯಮೂರ್ತಿಗಳಾದ ಮನಮೋಹನ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ವಿಚಾರಣಾ ನ್ಯಾಯಾಲಯದ ಆದೇಶವನ್ನ ಪ್ರಶ್ನೆ ಮಾಡಿ ಹರ್ಷೇಂದ್ರ ಜೈನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಧರ್ಮಸ್ಥಳದ ಆಡಳಿತ ಮಂಡಳದ ಪರವಾಗಿ ಹಿರಿಯ ವಕೀಲರಾದ ಮುಕುಲ್ ರೋಹಟ್ಗೆ ವಾದ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಡೈಲಿ ಅವಹೇಳನಕಾರಿ ಸುದ್ದಿಗಳು, ಟ್ರೋಲ್ಗಳು ಪ್ರಸಾರ ಆಗ್ತಾ ಇದ್ದಾವೆ. ಕನಿಷ್ಠ ಮಧ್ಯಂತರ ರಕ್ಷಣೆ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಹರ್ಷೇಂದ್ರ ಜೈನ್ ಪರ ವಕೀಲ ಮುಕುಲ್ ರೋಹಟ್ಗೆ ಪೂರ್ತಿ ಬಂದ್ ಮಾಡಿ ಅಂತ ಹೇಳಿರ್ಲಿಲ್ಲ, ಕನಿಷ್ಠ ಮಧ್ಯಂತರ ರಕ್ಷಣೆ ಕೊಡಿ ಅಂತ ಅಲ್ವತ್ಕೊಳ್ತಾರೆ. ಆದ್ರೆ ಅವರ ಮನವಿಯನ್ನ ಘನ ನ್ಯಾಯಪೀಠ ತಿರಸ್ಕಾರ ಮಾಡಿ, ಒಂದ್ ವೇಳೆ ನಿಮಗೆ ಮಾನಹಾನಿ ಮಾಡುವಂತ ಸುದ್ದಿಗಳಿಂದ ನಷ್ಟ ಆಗಿದ್ರೆ ಅದಕ್ಕೆ ಪರಿಹಾರ ಕೇಳುವ ಅವಕಾಶ ನಿಮ್ಗೆ ಇದ್ದೇ ಇದೆ. ಆದ್ರೆ ಸುದ್ದಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಇರೋದು ಸರಿಯಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯ ಪಟ್ಟಿದೆ. ಫೈನಲಿ ಹೆಣಾಹುತು ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಾವಲ್ಲ, ಈ ಪ್ರಕರಣಕ್ಕೆ ಸಂಬಂಧಿಸಿ ನಿರ್ಬಂಧ ಇರೋದಕ್ಕೆ ಆಗೋದಿಲ್ಲ ಅಂತ ಕೋರ್ಟ್ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ಹೇಳಿದೆ. ತಡೆಯಾಜ್ಞೆ ಕೋರಿರೋ ಅರ್ಜಿಯನ್ನ ಮುಂದಿನ ವಿಚಾರಣೆ ದಿನಾಂಕದಿಂದ 2 ವಾರದೊಳಗೆ ಸ್ವತಂತ್ರವಾಗಿ ಪರಿಶೀಲಿಸಿ ನಿರ್ಧಾರ ಮಾಡುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಆದೇಶ ಕೊಟ್ಟಿದೆ. ಅಲ್ಲದೆ ಹೈಕೋರ್ಟ್ ವ್ಯಕ್ತಪಡಿಸಿರೋ ಯಾವುದೇ ಅಭಿಪ್ರಾಯಗಳು ವಿಚಾರಣಾ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಅನಾಮಿಕ ವ್ಯಕ್ತಿ ಬಂದು ಹೇಳಿದ ಮೇಲೆ ಧರ್ಮಸ್ಥಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಡಿಜಿಟಲ್ ಜರ್ನಲಿಸ್ಟ್ಗಳು ಪಟ್ಟು ಹಿಡಿದು ಸುದ್ದಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹರ್ಷೇಂದ್ರ ಜೈನ್ ತಮ್ಮ ಹಾಗೂ ತಮ್ಮ ಕುಟುಂಬ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಮೆಟ್ಟಿಲು ಏರಿದ್ರು. ಇದರಲ್ಲಿ 8,842 ಲಿಂಕ್ಗಳನ್ನು ಉಲ್ಲೇಖ ಮಾಡಿದ್ರು. 339 ಮಾಧ್ಯಮಗಳ ವಿರುದ್ಧ ಇಂಜೆಕ್ಷನ್ ಅನ್ನು ತಂದ್ರು. ಈ ಅರ್ಜಿಯನ್ನ ಮಾನ್ಯ ಮಾಡಿದ್ದ ಸಿಟಿ ಸಿವಿಲ್ ಕೋರ್ಟು ಎಲ್ಲ ಮಾಧ್ಯಮಗಳ ಮೇಲೆ ಈ ವಿಷಯವನ್ನ ಪ್ರಸಾರ ಮಾಡಬಾರದು ಅಂತ ಮಧ್ಯಂತರ ಆದೇಶವನ್ನ ನೀಡಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ಕುಡ್ಲಾ ರ್ಯಾಂಪೇಜ್ ನ ಡಿಜಿಟಲ್ ಮಾಧ್ಯಮ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಆಗ ಹೈಕೋರ್ಟು ಕುಡ್ಲಾ ರ್ಯಾಂಪೇಜ್ ಮೇಲಿದ್ದ ನಿರ್ಬಂಧವನ್ನ ತೆಗೆದುಹಾಕಿತ್ತು. ನಂತರ ಮತ್ತೊಂದು ಬೆಳವಣಿಗೆ ನಡೀತು. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಗ್ಯಾಗ್ ಆರ್ಡರ್ ನೀಡಿದ್ದ ನ್ಯಾಯಾಧೀಶರು ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ನಡೆಸೋ ಕಾನೂನು ಕಾಲೇಜಿನ ಹಳೆ ವಿದ್ಯಾರ್ಥಿ ಅನ್ನೋ ಅಂಶ ಬೆಳಕಿಗೆ ಬಂತು. ನಂತರ ಇದು ಸುದ್ದಿ ಆದ್ಮೇಲೆ ಅವರು ಈ ವಿಚಾರಣೆಯಿಂದ ಹಿಂದೆ ಸರಿದ್ರು. ಆಮೇಲೆ ಈ ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಧೀಶಿ ಅನಿತಾ ಎಂ ಅವರು ವಹಿಸ್ಕೊಂಡ್ರು. ಅವರು ಮಾಧ್ಯಮಗಳ ಮೇಲಿದ್ದ ನಿರ್ಬಂಧವನ್ನ ತೆಗೆದುಹಾಕಿದ್ರು. ಇದನ್ನ ಪ್ರಶ್ನೆ ಮಾಡಿ ಹರ್ಷೇಂದ್ರ ಜೈನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಸುಪ್ರೀಂನಲ್ಲಿ ಮುಖಭಂಗ ಅನುಭವಿಸಿ ವಾಪಸ್ ಬಂದಿದ್ದಾರೆ. ಈಗ ಮಾಧ್ಯಮಗಳಿಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಸುದ್ದಿ ಪ್ರಸಾರ ಮಾಡೋದಕ್ಕೆ ಸರ್ವ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.